ಎಸ್ ಮೇಡಮ್. ಓಕೆ, ನಾವು ಹಿಂದಿನ ಅವಧಿಯಲ್ಲಿ ಲಾಸ್ಟ್ ಸೆಷನ್ ಸಾಹಿತ್ಯ ಮತ್ತು ಪ್ರಭುತ್ವಗಳ ಸಂಬಂಧ ಮಧ್ಯಕಾಲೀನ ಕನ್ನಡ ಕಾವ್ಯ ಸಂದರ್ಭದಲ್ಲಿ ಹೇಗಿತ್ತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಇದು ತುಂಬ ವಿಸ್ತಾರವಾದ ವಿಷಯ. ನಾನು ಸುಮ್ಮನೆ ಇಲ್ಲೊಂದು ಉದಾಹರಣೆ ಕೊಟ್ಕೊಂಡು ನಿಮಗೆ ಇದನ್ನು ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇಟ್ಸ್ ಅ ವೆರಿ ವಾಸ್ಟ್ ಸಬ್ಜೆಕ್ಟ್. ಇದನ್ನು ಮಾತಾಡೋದೇ ಒಂದು 2-3 ಗಂಟೆ ಬೇಕು, ಅಷ್ಟು ಗಹನವಾದ ಚರ್ಚೆಗೆ ಈಡು ಮಾಡುವಂತಹ ವಿಷಯ ಅದು. ಇವಾಗ ನಾವು ಮಧ್ಯಕಾಲೀನ ಸಂದರ್ಭದಲ್ಲಿ ಇದ್ದಂತಹ ಕಾವ್ಯ ರೂಪಗಳ ಬಗ್ಗೆ ಡಿಸ್ಕಸ್ ಮಾಡಬೇಕು. ಸಿಲೆಬಸ್ಗೆ ಇರುವಂಥವು. ನಿಮ್ಮ ಪಠ್ಯಕ್ರಮದಲ್ಲಿ ಸಾಂಗತ್ಯ, ಷಟ್ಪದಿ ಮತ್ತು ರಗಳೆ ಈ 3 ಕಾವ್ಯ ರೂಪಗಳ ಚರ್ಚೆಯನ್ನು ಮಾಡಲಿಕ್ಕೆ ಹೇಳಿದೆ. ಸಾಂಗತ್ಯ, ಷಟ್ಪದಿ ಮತ್ತು ರಗಳೆ ಈ 3ಕ್ಕೂ ನಿಮಗೆ ಪಠ್ಯಗಳು ಇದೆ. ರಗಳೆಗೆ ಸಂಬಂಧಪಟ್ಟ ಹಾಗೆ ಪಠ್ಯ ಇಟ್ಟಿದ್ದಾರೆ, ಷಟ್ಪದಿಗೆ ಡಬ್ಲಿಂಗ್ ಲೀಲೆ ಇಟ್ಟಿದ್ದಾರೆ, ಸಾಂಗತ್ಯಕ್ಕೂ ಕೂಡ ಮೋಹನ್ ತರಂಗಿಣಿ ಒಂದು ಭಾಗನ ಇಟ್ಟಿದ್ದಾರೆ. ಹಾಗಾಗಿ ನಾನು ಆಯಾ ಪಠ್ಯ ಹೇಳುವಾಗ ಅದರ ಛಂದಸ್ಸು, ಅದರ ಲಯ ವಿನ್ಯಾಸ ಕ್ರಮ ಇವುಗಳ ಬಗ್ಗೆ ಅಲ್ಲಲ್ಲಿ ಪ್ರಸ್ತಾಪ ಮಾಡ್ತೀನಿ ಮುಂದೆ ವಿಸ್ತಾರವಾಗಿ. ಆದರೆ ಕಾವ್ಯ ರೂಪವಾಗಿ ಈ 3 ಅಂದರೆ ರಗಳೆ, ಷಟ್ಪದಿ, ಸಾಂಗತ್ಯ ಮಧ್ಯಯುಗೀನ ಸಾಹಿತ್ಯ ಸಂದರ್ಭವನ್ನು ಇವು ಹೇಗೆ ಸಮೃದ್ಧಗೊಳಿಸಿದವು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಚರ್ಚೆಯನ್ನು ನಾವು ಕೈಗೊಳ್ಳಬಹುದು ಅಂತ ಭಾವಿಸ್ತೀನಿ. ಅಂದರೆ ಆ್ಯಸ್ ಎ ಲಿಟ್ರರಿ ಫಾರ್ಮ್ ಆಗಿ ಇವುಗಳ ಕಾಂಟ್ರಿಬ್ಯೂಷನ್ ಏನು ಮಧ್ಯಕಾಲಕ್ಕೆ ಅಂತ, ಆ್ಯಸ್ ಎ ಮೆಟ್ರಿಕಲ್ ಫಾರ್ಮ್ ಆಗಿ ಅವು ಹೆಂಗೆ ಕೆಲಸ ಮಾಡ್ತವೆ ಅನ್ನೋದನ್ನು ನಾವು ನಿಮಗೆ ಪಠ್ಯಗಳನ್ನ ನಾನೇನು ಪಾಠ ಮಾಡ್ತೇನೆ ಆಯಾ ಸಂದರ್ಭದಲ್ಲಿ ಅವುಗಳ ಛಂದೋ ವಿನ್ಯಾಸಗಳ ಬಗ್ಗೆ ಚರ್ಚೆ ಮಾಡೋಣ. ಮೆಟ್ರಿಕಲ್ ಮೀಟರ್ ಅಂತ ಕರೀತೀವಿ ಛಂದಸ್ಸನ್ನು. ಈ ಮೆಟ್ರಿಕಲ್ ಫಾರ್ಮ್ ಬಗ್ಗೆ ನಾವು ಅಲ್ಲಿ ನೋಡೋಣ. ಆ್ಯಸ್ ಎ ಲಿಟ್ರರಿ ಫಾರ್ಮ್ ಆಗಿ ಕಾವ್ಯ ರೂಪವಾಗಿ ರಗಳೆ, ಷಟ್ಪದಿ, ಸಾಂಗತ್ಯ ಮಧ್ಯಯುಗೀನ ಬರವಣಿಗೆಯನ್ನು ಎಷ್ಟರ ಮಟ್ಟಿಗೆ ರೂಪಿಸಿದ್ವು ಅನ್ನೋದನ್ನು ಸ್ವಲ್ಪ ಗಮನಿಸೋಣ. ಮೊದಲನೇದಾಗಿ ಮಧ್ಯಯುಗೀನ ಸಾಹಿತ್ಯ ಪರಂಪರೆ ಇದೆಯಲ್ಲ, ಅದರ ಕಾವ್ಯ ರೂಪಗಳು ಬಹಳ ವೈವಿಧ್ಯಪೂರ್ಣವಾದವುಗಳು. ದೇ ಆರ್ ವೆರಿ ಮಚ್ ಡೈವರ್ಸ್ ಇನ್ ನೇಚರ್. ಅನೇಕ ಚಂದರೂಪಗಳು ಹುಟ್ಕೊಂಡವು, ಬೆಳೆದವು, ಬದಲಾದವು. ಆದ್ದರಿಂದ ಈ ಕಾವ್ಯ ರೂಪಗಳ ಮಟ್ಟಿಗೆ ಹೇಳೋದಾದರೆ ಇದೊಂದು ಪ್ರಯೋಗಶೀಲ ಕಾಲ. ಮಧ್ಯಯುಗ ಇದೆಯಲ್ಲ ನಮ್ಮ ಸಾಹಿತ್ಯ ಪರಂಪರೆಯೊಳಗೆ ಇದೊಂದು ಪ್ರಯೋಗಶೀಲ ಕಾಲ. ಯಾಕೆ ಅಂತ ಹೇಳಿದ್ರೆ, ಚಂಪೂ ಕವಿಗಳಿಗೆ ಪ್ರತಿಕ್ರಿಯೆಯಾಗಿ ವಚನಕಾರರು ಬರೆಯಕ್ಕೆ ಶುರು ಮಾಡಿದ್ರು. ವಚನಕಾರರು ಅದೇ ಪರಂಪರೆಗೆ ಸೇರಿದ ಹರಿಹರ ವಚನಗಳನ್ನೇ ಬರೀಲಿಲ್ಲ, ಬದಲಾಗಿ ರಗಳೆ ಎನ್ನುವ ಹೊಸದೊಂದು ಛಂದೋರೂಪವನ್ನು ತನ್ನ ಬರವಣಿಗೆಗೆ ಆವಿಷ್ಕರಿಸಿಕೊಂಡ. ಹರಿಹರನ ಗರಡಿಯಲ್ಲೇ ಬೆಳೆದಂತಹ ರಾಘವಾಂಕ ರಗಳೆಯಲ್ಲಿ ಬರೀಬಹುದಾಗಿತ್ತು, ಆದರೆ ಅವನು ರಗಳೆಯನ್ನು ಬಿಟ್ಟು ಮತ್ತೆ ಷಟ್ಪದಿಯಲ್ಲೂ ಬರೆಯಕ್ಕೆ ಶುರು ಮಾಡಿದ. ಷಟ್ಪದಿಕಾರರು ಇಷ್ಟು ಇದೊಂದು ಪ್ರಯೋಗಶೀಲ ಕಾಲ ಅಂತ ಹೇಳ್ತಾ ಇದ್ದೆ. ಎಸ್ ಮೇಡಮ್. ಓಕೆ ಮೇಡಮ್. ಛಂದಸ್ಸಿನ ದೃಷ್ಟಿಯಲ್ಲಿ ಅನೇಕ ಪ್ರಯೋಗಗಳಿಗೆ ಪಕ್ಕಾದ ಕಾಲ ಇದು ಮಧ್ಯಯುಗ. ಹಾಗಾಗಿ ಇಲ್ಲಿನ ಅಭಿವ್ಯಕ್ತಿಯ ವೈವಿಧ್ಯತೆ ಕಾವ್ಯ ರೂಪದ ವೈವಿಧ್ಯತೆ ಮಾತ್ರ ಅಲ್ಲ, ಛಂದೋರೂಪದ ವೈವಿಧ್ಯತೆ ಕೂಡ ಹೌದು. ಅಂದರೆ ಚಂಪೂ ಕವಿಗಳು ಬರೆದ ಹಾಗೆ ಮುಂದೆ ಬಂದ ವೀರಶೈವ ಲಿಂಗಾಯತ ಕವಿಗಳು ಬರೀಲಿಲ್ಲ. ಅವರು ವಚನ ಎನ್ನುವ ರೂಪವನ್ನು ಆವಿಷ್ಕರಿಸಿಕೊಂಡ್ರು. ಅದೇ ಮತಕ್ಕೆ ಸೇರಿದ ಹರಿಹರ ಇದ್ದಾನಲ್ಲ, ಅವನು ವಚನದಲ್ಲಿ ಏನೂ ಬರೀಲಿಲ್ಲ, ರಗಳೆಯಲ್ಲಿ ಬರೆಯಕ್ಕೆ ಶುರು ಮಾಡಿದ.
ಅವನ ಗರಡಿಯಲ್ಲೇ ಬೆಳೆದಂತಹ ಅವನ ಶಿಷ್ಯನೂ ಅಳಿಯನೂ ಆದಂತಹ ರಾಘವಂಕ ರಗಳೆಯಲ್ಲಿ ಬರೀಬಹುದಾಗಿತ್ತು, ರಗಳೆ ಛಂದಸ್ಸಿನಲ್ಲಿ ತನ್ನ ಕಾವ್ಯಗಳನ್ನ ಬರೀಬಹುದಾಗಿತ್ತು. ಆದರೆ ಅವನು ರಗಳೆಯಲ್ಲಿ ಬರಲಿಲ್ಲ, ಷಟ್ಪದಿಯಲ್ಲಿ ಬರೆದ. ಇನ್ನು ಷಟ್ಪದಿ ಪ್ರವರ್ಧಮಾನಕ್ಕೆ ಬಂದ ಕಾಲದಲ್ಲಿ ಸಾಂಗತ್ಯನ ಹುಟ್ಟುಕೊಂಡು ಅನೇಕ ಕವಿಗಳು ಷಟ್ಪದಿಯಲ್ಲಿ ಬರೆಯೋದು ಬಿಟ್ಟು ಸಾಂಗತ್ಯದಲ್ಲಿ ಬರ್ತಾರೆ. ವೈದಿಕ ಕವಿಗಳಲ್ಲಿ ಎಷ್ಟೋ ಜನ ಷಟ್ಪದಿಯಲ್ಲಿ ಬರಿತಾ ಇದ್ದ ಕಾಲಕ್ಕೆ ಇನ್ನೂ ಎಷ್ಟೋ ಜನ ವೈದಿಕ ಕವಿಗಳು ಕೀರ್ತನೆಗಳನ್ನು ಬರಿತಾ ಇದ್ರು. ಜೈನರು ಎಷ್ಟೋ ಜನ ಚಂಪುವಿನಲ್ಲಿ ಬರಿತಾ ಇದ್ದ ಸಂದರ್ಭದಕ್ಕೇನೆ ಅನೇಕ ಜೈನರು ಸಾಂಗತ್ಯದಲ್ಲಿ ತಮ್ಮ ಕಾವ್ಯಗಳನ್ನು ಬರಿತಾ ಇದ್ರು. ಅಂದರೆ ಪ್ರಯೋಗ ದೃಷ್ಟಿಯಿಂದ ವೈವಿಧ್ಯಪೂರ್ಣವಾದ ಹುಲಸಾದ ಬೆಳೆಯನ್ನು ತೆಗೆದ ಕಾಲ ಇದು. ಆ ದೃಷ್ಟಿಯಿಂದ ಈ ಕಾಲದ ಕಾವ್ಯರೂಪಗಳ ವೈವಿಧ್ಯತೆ ಇದೆಯಲ್ಲ ಅಗಾಧವಾದದ್ದು. ಆದ್ದರಿಂದಲೇ ಇದಕ್ಕೆ ಪ್ರಯೋಗಶೀಲ ಕಾಲ ಅಂತ ಕರಿತಿರೋದು. ಅಂದರೆ ಒಬ್ಬರು ಬರೆದ ಕಾವ್ಯರೂಪದಲ್ಲಿ ಇನ್ನೊಬ್ಬರು ಮುಂದುವರಿಯೋದಕ್ಕಿಂತ ಹೆಚ್ಚಾಗಿ ಹೊಸ ಮಾರ್ಗಕ್ಕೆ ತಮ್ಮನ್ನು ತೆಗೆದುಕೊಳ್ತಾ ಇದ್ದತ್ತೆ ಅಬ್ಸರ್ವೇಷನ್ ಮಾಡಬೇಕಾದಂತಹ ಸಂಖ್ಯೆ. ಹಾಗಿರುವಾಗ ವಚನ, ತ್ರಿಪದಿ, ರಗಳೆ, ಷಟ್ಪದಿ, ಸಾಂಗತ್ಯ, ಇನ್ನು ಎಷ್ಟೋ ಫಾರ್ಮ್ಗಳು ಈ ಕಾಲದಲ್ಲಿ ಇದ್ದವು. ಇವುಗಳ ಛಂದೋ ವಿನ್ಯಾಸ, ಲಯ ವಿನ್ಯಾಸ ಇವಕ್ಕೆ ನಾವು ಹೋಗೋಕ್ಕಿಂತ ಇವುಗಳ ಪೊಯಿಟಿಕ್ ಸೆನ್ಸ್ ಏನು ಅನ್ನೋದ್ರ ಕಡೆ ಹೆಚ್ಚು ಲಕ್ಷ್ಯ ಕೊಡೋದಾದ್ರೆ, ರಗಳೆ, ಷಟ್ಪದಿ, ಸಾಂಗತ್ಯ ಇವು ಮೂರು ಅದಾವಲ್ಲ, ಇವು ದೇಶಿ ಕಾವ್ಯ ಪರಂಪರೆಯ ಮುಖ್ಯವಾದ ಛಂದೋ ವಿನ್ಯಾಸಗಳು. ದೇಶಿ ಕಾವ್ಯ ಪರಂಪರೆಯ ಮುಖ್ಯವಾದ ಛಂದೋ ವಿನ್ಯಾಸ. ಬರೀ ಇವು ಛಂದೋ ರೂಪಗಳಾಗಿ ಉಳಿಯದೆ ಇನ್ನಿಲ್ಲದ ಅನಿವಾರ್ಯವಾದ ಅಭಿವ್ಯಕ್ತಿಯ ಮಾಧ್ಯಮಗಳಾಗೂ ರೂಪುಗೊಂಡು. ರಗಳೆ ವಿಷಯಕ್ಕೆ ಬಂದರೆ, ಹರಿಹರನ ನಂತರ ಅದನ್ನು ಬೇರೆ ಯಾರು ಹೆಚ್ಚಾಗಿ ಬಳಸಲಿಲ್ಲ ಅನ್ನೋದು ನಿಜವಾದರೂ, ಹರಿಹರನ ಕಾಲಕ್ಕೇನೆ ರಗಳೆ ತಲುಪಿದ ಸಿದ್ಧಿಯ ಶಿಖರ ಬಹಳ ದೊಡ್ಡದು. ಸುಮಾರು 400-500ಕ್ಕೂ ಹೆಚ್ಚು ಷಟ್ಪದಿ ಕಾವ್ಯಗಳು ಬಂದಿವೆ. ಸುಮಾರು 500ಕ್ಕೂ ಹೆಚ್ಚು ಸಾಂಗತ್ಯ ಕಾವ್ಯಗಳು ಮಧ್ಯಕಾಲದಲ್ಲಿ ರಚನೆ ಇವೆ. ಈ ಸಂಖ್ಯಾಬಾಹುಳ್ಯವನ್ನು ಗಮನಿಸಿದ್ರೆ ಈ ರೂಪಗಳು ಮಧ್ಯಕಾಲದಲ್ಲಿ ಮಾಡಿದ ಸಾಧನೆ ಎಷ್ಟು ಅನ್ನೋದು ನಮಗೆ ಅರಿವಿಗೆ ಬರುತ್ತೆ. ಸಂಖ್ಯಾಬಾಹುಳ್ಯದ ದೃಷ್ಟಿಯಿಂದ ಮಾತ್ರ ಅಲ್ಲ, ಗುಣಾಧಿಕ್ಯದ ದೃಷ್ಟಿಯಿಂದಲೂ ಈ ಸಾಹಿತ್ಯ ರೂಪಗಳ ಸಾಧನೆ ದೊಡ್ಡದು. ಯಾಕೆ ಅನ್ನೋದನ್ನು ಅನೇಕ ನಿದರ್ಶನಗಳ ಮೂಲಕ ನಾವು ಗಮನಿಸೋಣ. ಮೊದಲಿಗೆ ರಗಳೆಯ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡೋಣ. ಈ ರಗಳೆ ಅನ್ನೋ ರೂಪ ಇದೆಯಲ್ಲ, ಇದು ಮೊಟ್ಟ ಮೊದಲು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಪಂಪನ ಕಾವ್ಯಗಳಲ್ಲಿ. ಅವನು ವರ್ಣನೆಗಾಗಿ ರಗಳೆಯನ್ನು ಬಳಸಿದ. ಇವತ್ತು ನಾವು ರಗಳೆಯ 3 ಪ್ರಕಾರಗಳು, ಮಂದಾನೀಲ, ಉತ್ಸಾಹ, ಲಲಿತ ಅಂತ ಏನು ಕರಿತಿದ್ದೀವಲ್ಲ, ಆ 3 ರೂಪಗಳ ಪ್ರಯೋಗಗಳು ನಮಗೆ ಪಂಪನಲ್ಲಿ ಕಂಡು ಬರುತ್ತವೆ. ನಂತರ ಪೊನ್ನ, ಶಾಂತಿನಾಥ, ರನ್ನ, ಅದು ಆಮೇಲೆ ಮೇಡಮ್ ಹರಿಹರನಲ್ಲಿ ಆಮೇಲೆ ಬರುತ್ತೆ. ಮೊದಲು ಪೊನ್ನ, ಶಾಂತಿನಾಥ, ಪಂಪ, ರನ್ನ, ಈ ಚಂಪು ಕವಿಗಳಲ್ಲಿ ಅಲ್ಲೊಂದು ಇಲ್ಲೊಂದು ರಗಳೆಯ ಪದ್ಯಗಳು ಕಂಡು ಬಂದಿವೆ. ಇದು ಇದರ ಚರಿತ್ರೆಯ ಮೊದಲ ಘಟ್ಟ, ರಗಳೆಯ ಚರಿತ್ರೆ. ಎರಡನೇ ಘಟ್ಟ ಎಲ್ಲಿ ಅಂತ ಹೇಳಿದ್ರೆ, ಮುಂದೆ ಹರಿಹರನಲ್ಲಿ ರಗಳೆಯ ಬರವಣಿಗೆ, ಅಂದರೆ ರಗಳೆಯ ಪದ್ಯ ಜಾತಿಯನ್ನೇ ಅವನು ಇಡಿಯಾಗಿ ತನ್ನ ಕಾವ್ಯಕ್ಕೆ ಬಳಸ್ಕೊಂಡ ಮೊದಲಿಗೆ. ನೀವು ಹೇಳಿದ ಹಾಗೆ ನಂಬಿಯಣ್ಣನ ರಗಳೆ ಅಂತಿದೆಯಲ್ಲ, ಹೌದು. ಹರಿಹರ ಬರೆದಂತಹ 100ಕ್ಕೂ ಹೆಚ್ಚು ರಗಳೆಗಳೆಲ್ಲ ರಗಳೆಯಲ್ಲಿವೆ. ಅವನ ಗಿರಿಜಾ ಕಲ್ಯಾಣ ಒಂದು ಮಾತ್ರ ಬಿಟ್ಟು ಉಳಿದದೆಲ್ಲ ರಗಳೆಗಳೇ. ಹೆಸರು ರಗಳೆಯೇ, ಕಾವ್ಯರೂಪವೂ ರಗಳೆಯೇ. ಆದರೆ ಮಧ್ಯಕಾಲದಲ್ಲಿ ಹರಿಹರನೊಬ್ಬನನ್ನ ಉಳಿದವರು ಯಾರೂ ರಗಳೆಯನ್ನ ಅಷ್ಟಾಗಿ ಬಳಸಲಿಲ್ಲ, ಈ ಸಾಹಿತ್ಯ ರೂಪವನ್ನು ಒಪ್ಪಲಿಲ್ಲ. ಹರಿಹರ ಮಾತ್ರ 10 ಜನ ಏನು ಮಾಡಬಹುದೋ ಅವನೊಬ್ಬನೇ ಈ ಕಾವ್ಯ ಮಾರ್ಗದಲ್ಲಿ
ಸಾಧಿಸಿದ್ದಾರೆ. ಹಾಗಾದರೆ ಏನು ಈ ರಗಳೆಯ ವೈಶಿಷ್ಟ್ಯ ಏನು ಮಧ್ಯ ಯುಗದಲ್ಲಿ ಅಂತ ಹೇಳಿದ್ರೆ, ಮೊದಲನೇದು ಹರಿಹರನ ವಿಷಯಕ್ಕೆ ನಾನು ಆಮೇಲೆ ಬರ್ತೇನೆ. ರಗಳೆಯ ಮಧ್ಯಕಾಲೀನ ಸಂದರ್ಭದ ಇದರ ಪ್ರಾಸಂಗಿಕ ಔಚಿತ್ಯ ಏನು ಅನ್ನೋದರ ಚರ್ಚೆಯನ್ನು ಸ್ವಲ್ಪ ಮಾಡೋದಾದ್ರೆ, ಮೊದಲನೇದಾಗಿ ಈ ರಗಳೆ ಅನ್ನೋದು ಒಂದು ದೇಶಿ ಛಂದೋಬಂಧ. ಸಾಮಾನ್ಯವಾಗಿ ಇದನ್ನ ಪ್ರಾಕೃತದಿಂದ ಪ್ರೇರಿತವಾದ ಛಂದಸ್ಸು, ಪ್ರಾಕೃತದ ಅಪಭ್ರಂಶದಲ್ಲಿ ಕಂಡುಬರುವ ಪಜ್ಜಟಿಕೆ ಎನ್ನುವ ರೂಪಕ್ಕೆ ಹೋಲಿಕೆಯಾಗುವ ಛಂದಸ್ಸು ಇದು ಅಂತ ಹೇಳ್ತಾರೆ. ಪ್ರಾಕೃತದ ಅಪಭ್ರಂಶದಲ್ಲಿ ಬರ್ತಕ್ಕಂಥ ಪಜ್ಜಟಿಕೆ ಎನ್ನುವ ಅಂದ್ರೆ 4 ಮಾತ್ರೆ 4 ಗಣಗಳಿರುವ ಒಂದು ಲಯ. ಪ್ರತಿ ಸಾಲಿನಲ್ಲಿ 4 ಮಾತ್ರೆ 4 ಲಯಗಳಿರುವ ಒಂದು 4 ಮಾತ್ರೆ 4 ಗಣಗಳಿರುವ ಒಂದು ಲಯ. ಇದು ಮಂದಾನಿಲ ರಗಳೆಯನ್ನು ಹೋಲುತ್ತೆ. ಸಾಮಾನ್ಯವಾಗಿ ಮುಳಿಯ ತಿಮ್ಮಪ್ಪ ಇದನ್ನು ಹಿಡ್ಕೊಂಡು ವಿದ್ವಾಂಸರೆಲ್ಲ ರಗಳೆ ಪ್ರಾಕೃತ ಮೂಲದ್ದು ಅಂತ ಹೇಳ್ತಾರೆ. ಅಪಭ್ರಂಶದಲ್ಲಿ ಬರುವ ಪಜ್ಜಟಿಕೆಯನ್ನು ಹೋಲುತ್ತೆ ಅಂತ ಹೇಳ್ತಾರೆ. ಪ್ರಾಕೃತದ ಕಡವಕಗಳ ಪ್ರೇರಣೆಯಿಂದ ರೂಪಿತವಾದದ್ದು ಕನ್ನಡದಲ್ಲಿ ಅಂತ ಬೇರೆ ಹೇಳ್ತಾರೆ. ಹೀಗೆ ಹೇಳುವವರು ಅದು ಜೈನ ಕವಿಗಳಾದ್ರಿಂದ, ಪಂಪ, ಪೊನ್ನ, ರನ್ನ, ಶಾಂತಿನಾಥ ಮುಂತಾದವರು ಜೈನ ಕವಿಗಳಾದ್ರಿಂದ ಅವರಿಗೆ ಪ್ರಾಕೃತದ ಸಂಬಂಧ ನೇರವಾಗಿ ಉಂಟಾದದ್ರಿಂದ ಅವರ ಪ್ರೇರಣೆಯಿಂದ ಕನ್ನಡಕ್ಕೆ ಬಂತು ಅಂತ ವಾದಿಸ್ತಾರೆ. ಈ ವಾದದಲ್ಲಿ ಅಷ್ಟು ಸತ್ಯಾಂಶ ಇಲ್ಲ ಅಂತ ನನ್ನ ನಂಬಿಕೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನೊಂದು ಲೇಖನ ಕೂಡ ಬರೆದಿದ್ದೀನಿ, ರಗಳೆಯ ಮೂಲ ಮತ್ತು ಪರಂಪರೆ ಅಂತ. ನನ್ನ ವಾದ ಏನು ಅಂತ ಹೇಳಿದ್ರೆ, ರಗಳೆ ಪ್ರಾಕೃತ ಮೂಲದಿಂದ ಬಂದದ್ದಲ್ಲ, ಬದಲಾಗಿ ಅದು ಕನ್ನಡ ಮೂಲದ ಜಾನಪದ ಲಯದ ಮಟ್ಟಾದ ಅಂಶ ಮೂಲದಿಂದ ಹೊರಟದ್ದು. ಸಾಮಾನ್ಯವಾಗಿ ರಗಳೆಯನ್ನು ಇವಾಗ ಮಾತ್ರಾ ಛಂದಸ್ಸಿನಿಂದ ಗುರುತಿಸಲಾಗ್ತಾ ಇದೆ. ಅದೊಂದು ಮಾತ್ರಾವೃತ್ತ ರಗಳೆ ನಿಜ, ಆದರೆ ಅದು ಮಾತ್ರಾವೃತ್ತಕ್ಕೆ ಪರಿವರ್ತನೆಯಾಗುವ ಮೊದಲು ಅಂಶ ವೃತ್ತವಾಗಿತ್ತು ಎನ್ನುವುದೇ ನನ್ನ ವಾದ. ಅದಕ್ಕೆ ಬೇಕಾದ ಸಾಕ್ಷ್ಯಗಳನ್ನೆಲ್ಲ ನಾನು ನನ್ನ ಬರಹದಲ್ಲಿ ಮಾಡಿದ್ದೇನೆ. ಏನು ಸರ್ ನೀವು ಕೊಡೋ ಎವಿಡೆನ್ಸು ಅಂತ ನೀವು ಕೇಳಿದ್ರೆ, ಪ್ರಾಕೃತದ ಪಜ್ಜಟಿಕೆಗೂ ನಮ್ಮ ರಗಳೆಯ ಮಂದಾನಿಲಕ್ಕೂ ಹೋಲಿಕೆಗಳಿವೆ. ಆದರೆ ಪ್ರಾಕೃತದಲ್ಲಿ ಉತ್ಸಾಹ ರಗಳೆಯನ್ನ ಮತ್ತು ಲಲಿತ ರಗಳೆಯನ್ನ ಹೋಲುವ ಯಾವ ರೂಪಗಳು ಲಭ್ಯ ಇಲ್ಲ. ಉತ್ಸಾಹ ರಗಳೆ ಮತ್ತು ಲಲಿತ ರಗಳೆಯನ್ನು ಹೋಲುವ ಯಾವ ರೂಪಗಳು ಪ್ರಾಕೃತದಲ್ಲಾಗಲಿ ಅಪಭ್ರಂಶದಲ್ಲಾಗಲಿ ಇಲ್ಲ. ಎರಡನೇದ್ದು, ಮಂದಾನಿಲ ರಗಳೆಯಲ್ಲಿ 4 ಮಾತ್ರೆ 4 ಗಣಗಳು ಬರುತ್ತವೆ ಒಂದೊಂದು ಸಾಲಿನಲ್ಲಿ, ಒಂದೊಂದು ಪಾದದಲ್ಲಿ. ಆದರೆ ಅದೇ ಮಂದಾನಿಲದಲ್ಲಿ ನಿಮ್ಗೆ ಛಂದಸ್ಸಿನ ಜ್ಞಾನ ಇದೆ ಅಂದ್ಕೊಂಡು ನಾನು ಇಷ್ಟು ಮಾತಾಡ್ತಿದ್ದೇನೆ, ಇಲ್ಲಾಂದ್ರೆ ಬೇಸಿಕ್ಸ್ ಹೇಳಬೇಕಾಗತ್ತೆ. ಅದೇ ಮಂದಾನಿಲದಲ್ಲಿ 3+5 3+5ರ ಲಯ ವೈವಿಧ್ಯ ಇರುವ ಒಂದು ಗಣವಿನ್ಯಾಸ ಕೂಡ ಇದೆ. 3+5 3+5 ಅಂತ. ಹಾಗೆ 3+5+4+4 ಅಂತ ಒಂದು ಗಣವಿನ್ಯಾಸದ ವೈವಿಧ್ಯ ಇರುವ ಒಂದು ಬಂಧ ಇದೆ ಮಂದಾನಿಲ. ಈ ಪ್ರಭೇದಗಳನ್ನು ಹೋಲುವ ಯಾವ ರೂಪಗಳು ಅಪಭ್ರಂಶದಲ್ಲಾಗಲಿ ಪ್ರಾಕೃತದಲ್ಲಾಗಲಿ ಇಲ್ಲ. ಎರಡನೇದು, ರಗಳೆ ಎನ್ನುವ ಪದ ಪ್ರಾಕೃತದಲ್ಲ, ಕನ್ನಡದ. ಅದರ ಮೂಲ ಪದ ರಗಟ ಅಂತ ನಾಗವರ್ಮ ಮತ್ತು ಜಯಕೀರ್ತಿ ಇಬ್ಬರು ಹೇಳ್ಕೊಂಡಿದ್ದಾರೆ. ಅದರ ಲಕ್ಷಣಗಳಿಗೆ ನಾನೇನು ಹೋಗೋದಿಲ್ಲ. ಇಲ್ಲಿ ಮುಂದೆ ಹರಿಹರನ ಬಗ್ಗೆ ಮಾತಾಡುವಾಗ ಅದನ್ನು ನಾನು ಚರ್ಚೆ ಮಾಡೋದಕ್ಕೆ ಬಯಸ್ತೇನೆ. ಎರಡನೇದ್ದು, ರಗಳೆ ವರ್ಣಕ ಕಾವ್ಯ. ನಾನಾಗಲೇ ವರ್ಣಕ ಅಂದ್ರೆ ಏನು ಅಂತ ಹೇಳಿದ್ದೀನಿ. ವರ್ಣನಾತ್ಮಕವಾದ ಒಂದು ಮಾತಿನಲ್ಲಿ ಹೇಳಬಹುದಾದದ್ದನ್ನು 100 ಮಾತಿಗೆ ವಿಸ್ತರಿಸುವುದೇ ವರ್ಣಕ ಕಾವ್ಯ. ಹರಿಹರಾದಿಗಳು ರಗಳೆಯಲ್ಲಿ ಮಾಡಿದ್ದೇನು ಅಂದ್ರೆ, ಶಿವಶರಣರ ಚರಿತ್ರೆಗಳನ್ನ ರಗಳೆ ಮಾಡುವಾಗ ಅವರ ಜೀವನದ ಒಂದು ನಿರ್ದಿಷ್ಟ ಘಟನೆಯನ್ನ ಉದ್ದನೆಯ ದೀರ್ಘ ಕಾವ್ಯವನ್ನಾಗಿ ಮಾಡಿದ್ದನ್ನು ಗಮನಿಸಿದ್ರೆ ಅದು ವರ್ಣಕ ಕಾವ್ಯ. ಮೂರನೇದು, ರಗಳೆಯನ್ನ ಭಕ್ತಿ ರಸದ ಪ್ರವಾಹಕ್ಕೆ ಮಡುವಾಗಿ ಮಾಡಿದ ಕೀರ್ತಿ ಹರಿಹರನಿಗೆ ಸಲ್ಲುತ್ತೆ. ರಗಳೆಯ ಮಟ್ಟನ್ನ ಭಕ್ತಿ ರಸದ ಪ್ರವಾಹಕ್ಕೆ ಸಾಧನವಾಗಿಸಿದ್ದು ಅವನ ರಗಳೆಯ
ಯಶಸ್ಸು, ಸಿದ್ಧಿ. ನಾಲ್ಕನೇದ್ದು, ಮಧ್ಯಕಾಲದಲ್ಲಿ ಬಳಕೆ ಆಗ್ತಿದ್ದ ಈ ರಗಳೆ ಇದೆಯಲ್ಲ, ಚರಿತ್ರೆಯನ್ನು ಪುರಾಣೀಕರಿಸೋದರಲ್ಲಿ ಇದರ ಪಾತ್ರ ದೊಡ್ಡದು. ಇತಿಹಾಸದ ವ್ಯಕ್ತಿಗಳೆಲ್ಲ ಪುರಾಣದ ಧರ್ಮನಾಯಕರಾಗಿಸುವ ಪ್ರಯತ್ನ ಹರಿಹರನ ರಗಳೆಗಳಲ್ಲಿ ಆಗಿದೆ. ಇನ್ನು ಈ ರಗಳೆ ಇದೆಯಲ್ಲ, ಇದು ಅಚ್ಚಗನ್ನಡದ ಛಂದಸ್ಸು ಅನ್ನೋದೇ ನಾವು ಗಮನಿಸಬೇಕು. ಇದನ್ನು ಕರ್ಕಿಯವರು, ಕುಂದನಗಾರ ಅವರು, ಕೆ ಜಿ ಕುಂದನಗಾರ ಅವರು ಮುಂತಾದವರೆಲ್ಲ ದೊಡ್ಡ ದೊಡ್ಡ ಸ್ಕಾಲರ್ಸ್ ಎಲ್ಲ ದೇಶಿ ಛಂದಸ್ಸು ಅಂತ ಕರೀತಾರೆ. ಆದರೆ ಇದು ಪ್ರಾಕೃತದಿಂದ ಬಂದಿದೆ ಅಂತ. ಹೊರಗಿನಿಂದ ಬಂದದ್ದಾದರೆ ದೇಶಿ ಛಂದಸ್ಸು ಆಗೋದಕ್ಕೆ ಸಾಧ್ಯ ಇಲ್ಲ, ನಮ್ಮದೇ ಆಗಿರ್ಬೇಕಲ್ವೇ. ಆ ಕಾರಣಕ್ಕೆ ನಾನು ಸ್ಪಷ್ಟವಾಗಿ ಹೇಳೋದೇನು ಅಂದರೆ, ಇದು ಅಂಶ ಛಂದಸ್ಸು. ಅಂಶ ಛಂದಸ್ಸು ಅಂದರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕು ಛಂದಶಾಸ್ತ್ರ ಕಲಿಯುವಾಗ. ಅಂಶ ಛಂದಸ್ಸು ಅಂದರೆ ಏನು ಗೊತ್ತಾ? ಅಲ್ಲಿ ಅಕ್ಷರನೂ ಮೂಲಮಾನ ಅಲ್ಲ, ಮಾತ್ರೆಯೂ ಮೂಲಮಾನ ಅಲ್ಲ. ಬದಲಾಗಿ ಗೇಯತೆ, ಅದರ ಹಾಡಿನ ಗತಿ ಮುಖ್ಯ ಆಗುತ್ತೆ. ಅಂದರೆ ಒಂದು ಪದವನ್ನು ನೀವು ಹೇಗೆ ತೇಲಿಸಿ ಉಚ್ಚರಿಸ್ತಾ ಅದಕ್ಕೆ ಎಷ್ಟು ಸ್ವರಾಘಾತ, ಸ್ವರಾವಿಸ್ತಾರ ಮಾಡ್ತೀರಿ ಅನ್ನೋದ್ರ ಮೇಲೆ ಅಂಶ ನಿರ್ಣಯ ಆಗುತ್ತೆ. ಸೊ ಹಾಗಾಗಿ ಅಂಥ ಛಂದಸ್ಸಿನ ಒಂದು ರೂಪ ರಗಳೆ ಅಂತ ಹೇಳಬೇಕು. ಈ ರಗಳೆ ಕನ್ನಡದಲ್ಲಿ ಏನು ವೈಶಿಷ್ಟ್ಯ ಪಡ್ಕೊಂಡಿತ್ತು? ನಮ್ಮ ಹರಿಹರ ಮುಂತಾದವರು ಬಳಸಿದ ರಗಳೆಯ ವೈಶಿಷ್ಟ್ಯ ಏನು ಅಂತ ನೀವು ಕೇಳಿದ್ರೆ, ಹರಿಹರನಿಗಿಂತ ಮುಂಚೆ ವಚನಕಾರರು ಬರೆದಂಥ ಹಾಡುಗಳಿವೆ ಅಲ್ಲ, ವಚನಗಳಲ್ಲ, ವಚನಕಾರರು ಕೆಲವು ಹಾಡುಗಳನ್ನು ಬರೆದಿದ್ದಾರೆ, ಭಕ್ತಿಪರವಾದ ಹಾಡುಗಳು. ಆ ಹಾಡುಗಳಲ್ಲಿ ಉದಾಹರಣೆಗೆ ಬಸವಣ್ಣನ ಕಾಲಜ್ಞಾನದ ವಚನಗಳು ಅಂತ ಬರುತ್ತೆ. ಅಲ್ಲೆಲ್ಲ ಅಂಶ ರಗಳೆಯ ಲಯ ಕಂಡು ಬಂದಿದೆ. ಅಂದರೆ 12ನೇ ಶತಮಾನದ ಹೊತ್ತಿಗೆ ಇದ್ದಂಥ ಕಾಲಜ್ಞಾನದ ವಚನಗಳಲ್ಲಿ ಅಂಶ ರಗಳೆ ಇತ್ತು ಅಂತ. ಆದರೆ ಮುಂದೆ ರಗಳೆ ಮಾತ್ರಾಗಣಾತ್ಮಕಕ್ಕೆ ಪರಿವರ್ತಿತವಾಯಿತು ಅನ್ನೋದೇ ನನ್ನ ವಾದ. ಹಾಗಾದರೆ ಇಂಥ ರಗಳೆ ವೈಶಿಷ್ಟ್ಯ ಏನು ಅಂತ ನೀವು ಕೇಳಿದ್ರೆ, ಇದು ಆದಿ ಮತ್ತು ಅಂತ್ಯಪ್ರಾಸವನ್ನು ಒಳಗೊಂಡಿರ್ತಕ್ಕಂಥದ್ದು. ಕನ್ನಡ ರಗಳೆ ಆದಿ ಮತ್ತು ಅಂತ್ಯಪ್ರಾಸವನ್ನು ಒಳಗೊಂಡಿರುವಂಥದ್ದು. ಇಲ್ಲಿ ಯತಿ ತೀರ ಸಹಜವಾದದ್ದು, ಯತಿ ಸಹಜ ಯತಿ. ಇಲ್ಲಿ ಅಂದರೆ ಯತಿ ಎಂಬುದು ಉಸಿರ್ದಾನಂ ಅನ್ನೋದಿದೆಯಲ್ಲ, ಅದು ವರ್ಣವೃತ್ತಗಳಿಗೆ ಅನ್ವಯಿಸುವ ನಿಯಮ. ಇಲ್ಲಿ ಸಹಜ ಯತಿ ಅಂದರೆ ಈ ರಗಳೆಯ ಕವಿತೆಯನ್ನು ನೀವೇನಾದರೂ ಪದ್ಯದ ಸಾಲುಗಳನ್ನು ನೀವು ಉಚ್ಚರಿಸುವಾಗ ಉಸಿರು ತೆಗೆದುಕೊಳ್ಳೋದಕ್ಕೆ ಒಂದು ನಿರ್ದಿಷ್ಟ ಜಾಗದಲ್ಲಿ ನಿಲ್ಲಬೇಕಾದ ಅವಶ್ಯಕತೆ ಇಲ್ಲ. ಸಹಜವಾಗಿ ಪದಗಳ ಉಚ್ಚಾರ ಜೊತೆಗೆ ಉಸಿರನ್ನು ತೆಗೆದುಕೊಂಡು ಮುಂದುವರಿಬಹುದು. ಉದಾಹರಣೆ, ನಿಂದಲ್ಲಿ ನಿಂದ ಪೆಂ, ಬಂದಲ್ಲಿ ಬಂದ ಪೆಂ. ಇಲ್ಲಿ ನೀವು ಉಸಿರು ತಕ್ಕೊಳ್ಳೋದಕ್ಕಾಗಿ ಎಲ್ಲಾದರೂ ನಿಲ್ಲಬೇಕಾದ ಅಗತ್ಯ ಇಲ್ಲ. ಇಂಥದಕ್ಕೆ ನಾವೇನಂತೀವಿ ಅಂದರೆ ಸಹಜಯತಿ ಅಂತ. ಉಸಿರು ತೆಗೆದುಕೊಳ್ಳೋದಕ್ಕಾಗಿ ಒಂದು ಜಾಗ ಇತ್ತು ಅಂತಾದರೆ ಅದು ಯತಿ, ಅಂದರೆ ವರ್ಣವೃತ್ತಗಳಲ್ಲಿ ಕಂಡುಬರುವ ಯತಿ. ಅದು ಕನ್ನಡದಲ್ಲಿ ಆದಿ ಮತ್ತು ಅಂತ್ಯಪ್ರಾಸ ಇದೆ, ಸಹಜ ಯತಿ ಇದೆ ರಗಳೆಗಳಲ್ಲಿ. ಮತ್ತೆ ಒಂದು ರಗಳೆಯಲ್ಲಿ ಎಷ್ಟು ಪಾದಗಳಿರಬೇಕು, ಎಷ್ಟು ಸಾಲುಗಳಿರಬೇಕು ಅಂತ ನಿರ್ಬಂಧ ಇಲ್ಲ. ಪಾದಗಳ ಸಂಖ್ಯೆ ಅನಿರ್ಬಂಧಿತವಾದದ್ದು, ಅನ್ರಿಸ್ಟ್ರಿಕ್ಟೆಡ್ ವರ್ಸಸ್. ಮತ್ತು ಎರಡೆರಡು ಪಾದಗಳಿಗೆ ಒಂದು ನಿಯತವಾದ ಪ್ರಾಸ ಕಂಡು ಬರುತ್ತೆ. ಕಟ್ಟು ಅಂತಿರಲ್ಲ, ಎರಡೆರಡು ಸಾಲು ಒಂದು ಕಟ್ಟು. ಆದರೆ ಇಂತಹ ಎಷ್ಟು ಕಟ್ಟುಗಳಾದರೂ ಬರಬಹುದು. ಲಯ ವೈವಿಧ್ಯತೆ ಮಂದಾನಿಲದಲ್ಲಿ ಹೆಚ್ಚು ಕಂಡು ಬರುತ್ತೆ. ಭಕ್ತಿಯ ಭಾವವನ್ನು ಪ್ರಕಟಿಸೋದಕ್ಕೆ ರಗಳೆಗಳನ್ನು ಹರಿಹರ ಬಳಸ್ಕೊಂಡಿದ್ದಾನೆ. ಹಾಗೆಯೇ ಉತ್ಸಾಹದ ಭಾವದ ಪ್ರಕಟಣೆಗೂ ಉತ್ಸಾಹ ರಗಳೆ ಅನುಕೂಲ. ಆಮೇಲೆ ಮಂದಾನಿಲ ಅಂದರೆ ತೇಲಿ ಬರುವ ಗಾಳಿಯಂತೆ ನಡೆಯುವ ಲಯ ಮಂದಾನಿಲದಲ್ಲಿ ಕಂಡು ಬರುತ್ತೆ. ಲಲಿತ ರಗಳೆಯಲ್ಲಿ ಧೀರ ಲಯ ಅಂದರೆ ನಿಧಾನಕ್ಕೆ ನಡೆಯುವ ಲಯಗಾರಿಕೆ ಇರುತ್ತೆ ಕವಿತೆಯಲ್ಲಿ. ರಗಳೆ ಏನನ್ನ ಕೊಡ್ತು ಮಧ್ಯಯುಗದಲ್ಲಿ? ಇದರ ಕಾಂಟ್ರಿಬ್ಯೂಷನ್ ಏನು ಅಂತ ನೀವು ಕೇಳಿದ್ರೆ, ಉತ್ಸಾಹ ಅನ್ನೋದು 3 ಮಾತ್ರೆಯ ಲಯ, ನೆನಪಿರಲಿ. ಮಂದಾನಿಲ 4 ಮಾತ್ರೆಯ ಲಯ, ಲಲಿತ 5 ಮಾತ್ರೆಯ ಲಯ.
ಈ ಉತ್ಸಾಹ ರಗಳೆಯ 3 ಮಾತ್ರೆಯ ಲಯ, ಮಂದಾನಿಲದ 4 ಮಾತ್ರೆಯ ಲಯ, ಲಲಿತದ 5 ಮಾತ್ರೆಯ ಲಯಗಳಿವೆಯಲ್ಲ, ಈ 3, 4, 5 ಈ 3 ಲಯಗಳು ಷಟ್ಪದಿಯ ಹೊಸ ಲಯಗಳ ಬೆಳವಣಿಗೆಗೆ ದಾರಿ ಮಾಡಿಕೊಡ್ತವೆ. ಉದಾಹರಣೆಗೆ ಷಟ್ಪದಿಯಲ್ಲಿ 4 ಮಾತ್ರೆಯ ಲಯ ಇರುವ ಷಟ್ಪದಿಗಳಿವೆ ನೋಡಿ, ಗಮನಿಸಿ ಸ್ವಲ್ಪ. 4 ಮಾತ್ರೆಯ ಲಯ ಉದಾಹರಣೆ ಯಾವುದು ಅಂತ ಹೇಳಿದ್ರೆ, ಶರ 4 ಮಾತ್ರೆಯ ಲಯ, ಪರಿವರ್ಧಿನಿ 4 ಮಾತ್ರೆಯ ಲಯ. ಹಾಗೆ 3 ಮಾತ್ರೆಯ ಲಯ ಇದೆಯಲ್ಲ, ಅದು ಭೋಗ ಷಟ್ಪದಿಗೆ ದಾರಿ ಮಾಡಿಕೊಟ್ಟಿದೆ. 5 ಮಾತ್ರೆಯ ಲಯ ಇದೆಯಲ್ಲ, ಅದು ನಿಮಗೆ ಕುಸುಮ ಮತ್ತು ವಾರ್ಧಕ ಈ 2 ಷಟ್ಪದಿಗಳ ಆವಿರ್ಭಾವಕ್ಕೆ ಒಂದು ಬ್ಯಾಕ್ಗ್ರೌಂಡನ್ನು, ಹಿನ್ನೆಲೆಯನ್ನು ಒದಗಿಸ್ತೇನೆ. ಹೀಗೆ ಹೇಳೋ ಮೂಲಕ ನಾನು ಏನು ವಾದಿಸ್ತಿದ್ದೀನಿ ಇಲ್ಲಿ ಅಂತ ಹೇಳಿದ್ರೆ, ಮಧ್ಯಕಾಲದಲ್ಲಿ ರಗಳೆಯನ್ನ ಮುಂದೆ ಬಂದ ಕವಿಗಳು ಬರೀಲಿಲ್ಲ. ಆದರೆ ರಗಳೆಯ 3 ಲಯಗಳಿದ್ವಲ್ಲ, ಉತ್ಸಾಹ, ಮಂದಾನಿಲ, ಲಲಿತ ಅಂತ, ಅವುಗಳು ನಿಂತು ಹೋಗಲಿಲ್ಲ. ಷಟ್ಪದಿಯಲ್ಲಿ ಪುನರ್ಜನ್ಮ ಪಡ್ಕೊಂಡ್ವು, ರೀಇನ್ಕಾರ್ನೇಷನ್ ಆಯಿತು, ಪುನರುದ್ಭವವಾದವು ಅನ್ನೋದು ಗಮನಿಸ್ತಕ್ಕ ಸಂಗತಿ. ಅಂದರೆ 3 ಮಾತ್ರೆಯ ಲಯವೇ ಭೋಗ ಷಟ್ಪದಿಗೆ, ಮತ್ತು ಭಾಮಿನಿಗೂ ಅದರ ಪ್ರೇರಣೆ ಇದೆ, ಭೋಗ ಭಾಮಿನಿಗೆ. ಆಮೇಲೆ 4 ಮಾತ್ರೆಯ ಮಂದಾನಿಲದ ಲಯ ಶರ ಮತ್ತು ಪರಿವರ್ಧಿನಿಗೆ, ಕುಸುಮ ಮತ್ತು ವಾರ್ಧಕ 5 ಮಾತ್ರೆಯ ಲಯ ಅವುಗಳ ಬೆಳವಣಿಗೆಯಲ್ಲಿ ನೇರವಾಗಿ ಕೆಲಸ ಮಾಡಿದೆ. ಹಾಗೆ ಆಧುನಿಕ ಸಂದರ್ಭದಲ್ಲಿ ಬ್ಲ್ಯಾಂಕ್ ವರ್ಸ್ ಅಥವಾ ಸರಳ ರಗಳೆ ಅಂತ ಏನು ಕರಿತಿದ್ದೀರಲ್ಲ, ಫ್ರೀ ವರ್ಸ್ ಆರ್ ಬ್ಲ್ಯಾಂಕ್ ವರ್ಸ್ ಅಂತ, ಅದು ಇವತ್ತು ರೂಪುಗೊಂಡಿರೋದಕ್ಕೂ ನಮ್ಮ ಮಧ್ಯಕಾಲದ ರಗಳೆಯೇ ಕಾರಣ ಅನ್ನೋದನ್ನು ಲಕ್ಷಿಸಬೇಕು. ಸೊ ಇದಿಷ್ಟು ರಗಳೆಯ ವಿಷಯ. ಅಂದರೆ ಮಧ್ಯಯುಗೀನ ಸಂದರ್ಭದ ರಗಳೆ ಏನು ಮಾಡಿತು ಅಂತ. ಇನ್ನು ಹರಿಹರನ ವಿಷಯಕ್ಕೆ ಬಂದರೆ ಒಂದು ಚುಟುಕಾಗಿ ಅವನ ವಿಷಯದಲ್ಲಿ ಹೇಳೋದಾದರೆ, ಹರಿಹರನ ರಗಳೆಗಳಿವೆಯಲ್ಲ, ಅವುಗಳ ವೈಶಿಷ್ಟ್ಯ ಏನು ಅಂತ ಸ್ವಲ್ಪ ಹೇಳಿಬಿಡ್ತೀನಿ. ಹರಿಹರನ ರಗಳೆಗಳಲ್ಲಿ ಅವನು ರಗಳೆಯನ್ನು ಪದ್ಯದ ಬರವಣಿಗೆಗೆ ಬಳಸ್ಕೊಂಡಿದ್ದಾನೆ, ಮತ್ತು ನಡುವೆ ಗದ್ಯ ಸ್ಥಳಗಳನ್ನು ಬಳಸಿದ್ದಾನೆ. ಅಂದರೆ ಭಾವಪೂರ್ಣವಾದ ಓಟ ಇದ್ದ ಕಡೆಗಳಲ್ಲೆಲ್ಲ ಆತ ರಗಳೆಯನ್ನು ಬಳಸ್ತಾನೆ, ವಿಸ್ತಾರವಾದ ವರ್ಣನೆಗಳು ಬರುವ ಕಡೆಗಳಲ್ಲೆಲ್ಲ ಆತ ಗದ್ಯವನ್ನು ಬಳಸ್ತಾನೆ. ರಗಳೆಯ ನಡುವೆ ಗದ್ಯ ಸ್ಥಳಗಳು ಬರೋದು ಹರಿಹರನ ಬರವಣಿಗೆಯ ವೈಶಿಷ್ಟ್ಯ. ಅವನ ಬಸವರಾಜ ದೇವರ ರಗಳೆ, ನಂಬಿಯಣ್ಣನ ರಗಳೆ ಇವೆಯಲ್ಲ, ಅವು ಲಲಿತ ರಗಳೆಯಲ್ಲಿ. ಕುಂಬರಗುಂಡಯ್ಯನ ರಗಳೆ ಅಂಥವು ಮಂದಾನಿಲದಲ್ಲಿವೆ. ಉತ್ಸಾಹದಲ್ಲೂ ಅವನ ರಗಳೆಗಳಿವೆ. ಎಲ್ಲ ಬಗೆಯ ಲೀಲಾಜಾಲವಾದ ಪ್ರಯೋಗ ಸಿದ್ಧಿಗೆ ಅವನ ಬರಹ ಒಂದು ಅಪೂರ್ವ ಸಾಕ್ಷಿ. ಹಾಗೆ ಅವನ ರಗಳೆಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಜಾತಿಯ ಸೋಂಕನ್ನು ತೊಡೆದು ಹಾಕುವಂತೆ ಅನೇಕ ಶೂದ್ರಾತಿ ಶೂದ್ರರು ಅವನ ಕಾವ್ಯಕ್ಕೆ ನಾಯಕರಾಗಿದ್ದಾರೆ, ಅವನ ರಗಳೆಗಳಿಗೆ ನಾಯಕರು. ಎರಡನೇದ್ದು, ಹರಿಹರನ ರಗಳೆಗಳಲ್ಲಿ ಉಳಿದವರಿಗಿಂತ ಭಿನ್ನತೆ ಇರೋದು ಎಲ್ಲಿ ಅಂದರೆ, ಅನೇಕ ಸ್ತ್ರೀಯರು ಅವನ ಕಾವ್ಯ ನಾಯಕಿಯರಾಗಿದ್ದಾರೆ. ಅನೇಕ ಸ್ತ್ರೀಯರು ಅವನ ಕಾವ್ಯಕ್ಕೆ ನಾಯಕಿಯರಾಗಿದ್ದಾರೆ. ಅಂದರೆ ದೇ ಆರ್ ದ ಹೀರೋಸ್. ಈ ನಾಯಕಿಯರ ಅಂದರೆ ಸ್ತ್ರೀಯರನ್ನೇ ಪ್ರಧಾನವಾಗಿ ತನ್ನ ಕಾವ್ಯಕ್ಕೆ ಮುಖ್ಯ ಪಾತ್ರವಾಗಿಸಿಕೊಂಡು ಕಾವ್ಯ ಬರೆಯುವ ಸಾಹಸ ಹರಿಹರನದೇ ಮೊದಲಿಗೆ ಅಂತ. ಅವನ ಗಿರಿಜಾ ಕಲ್ಯಾಣದಿಂದ ಹಿಡ್ಕೊಂಡು ಇದು ಶುರುವಾಗುತ್ತೆ. ಮಹಾದೇವಿ ಅಕ್ಕನ ರಗಳೆ ಬರೆಯುವಾಗ ಮಹಾದೇವಿ ಅಕ್ಕನೇ ಅವನ ಕಾವ್ಯಕ್ಕೆ ನಾಯಕಿ. ಈ ಥರದ ಉದಾಹರಣೆ ಬೇಕಾದಷ್ಟು ಕಾಣ. ಸೊ ಹೀಗೆ ಹರಿಹರನ ರಗಳೆಗಳಿಗೆ ಒಂದು ಗುಣಾತ್ಮಕ ವೈಶಿಷ್ಟ್ಯ ಕಂಡು ಬಂದಿದೆ. ಇನ್ನು ನಾವು ಷಟ್ಪದಿಗಳಿಗೆ ಹೊರಟ್ರೆ, ಮೊದಲನೇದಾಗಿ ನಾನು ಷಟ್ಪದಿಯ ಬಗ್ಗೆ ಹೇಳಬೇಕಾದ ಅಬ್ಸರ್ವೇಷನ್ ಏನು ಅಂತ ಹೇಳಿದ್ರೆ, ಷಟ್ಪದಿ ಇವತ್ತೇನು ಮಾತ್ರಾ ರೂಪದಲ್ಲಿದೆ, 12-13ನೇ ಶತಮಾನದಿಂದ ಅದು ಮಾತ್ರಾಗಣಾತ್ಮಕ ರೂಪಕ್ಕೆ ತಿರುಗಿಕೊಳ್ಳುತ್ತೆ. ಆದರೆ ಮೊದಲು ಅದು ಅಂಶಗಣಾತ್ಮಕವಾಗಿತ್ತು. ಅಂಶಗಣಾತ್ಮಕ ಅಂತ ಹೇಳಿದ ಕೂಡಲೇ ನೀವು ತಿಳ್ಕೊಳ್ಬೇಕು, ಮಧ್ಯಕಾಲೀನ ದೇಶೀ ಕಾವ್ಯ ಪರಂಪರೆಯಲ್ಲಿ
ಕರ್ನಾಟಕ ವಿಷಯ ಜಾತಿ ಛಂದಸ್ಸು ಅಂತ ಬರುತ್ತೆ. ಈ ಷಟ್ಪದಿ ಮತ್ತು ಸಾಂಗತ್ಯ ಇದೆಯಲ್ಲ, ಇವೆಲ್ಲ ಕರ್ನಾಟಕ ವಿಷಯ ಜಾತಿ ಛಂದಸ್ಸಿನ ಮುಖ್ಯ ಪ್ರಭೇದಗಳು. ಆದ್ದರಿಂದ ರಗಳೆ ಷಟ್ಪದಿ ಇವತ್ತೇನು ಮಾತ್ರಾಗಣಾತ್ಮಕವಾಗಿದೆಯಲ್ಲ, ಅದು ಮೂಲದಲ್ಲಿ ಅಂಶಗಣಾತ್ಮಕವಾಗಿದೆ. ನಾಗವರ್ಮನ ಚಂದೋಂಬುದಿಯಲ್ಲೇ ಅದರ ಲಕ್ಷಣ ಬಂದಿದೆಯಲ್ಲ, ಮಂದರ ದರಗಣಂ ಬಂದಿರ್ಕಾರ ಅಂತದಳು, ಕುಂದದ ನೆಲಸುಗೆ ಮದನಹರಂ ಅಂತ ಏನು ಬಂದಿದೆಯಲ್ಲ, ಇಂದು ನಿವಾರಣೆ ಮುಂದನೆ ತೆರನುಮಿ ಷಟ್ಪದಿ ಆಗಲ್ಕೆ ಅಂತೇನು ಕವಿತೆ ಇದೆಯಲ್ಲ, ಸೂತ್ರ ಇದೆಯಲ್ಲ, ಅದು ಅಂಶ ಷಟ್ಪದಿಯ ಲಕ್ಷಣವೇ. ಅಂಶ ಷಟ್ಪದಿ ಕಾಲಾಂತರದಲ್ಲಿ ಮಾತ್ರಾಗಣಕ್ಕೆ ತಿರುಗಿಕೊಳ್ತು. ಶರಣರ ಅನೇಕ ವಚನಗಳು ಅಂಶ ಷಟ್ಪದಿಯಲ್ಲಿ ಇವೆ. ಇನ್ನು ಅದು ಮಾತ್ರಾಗಣಕ್ಕೆ ತಿರುಗಿಕೊಳ್ಳುವ ಹೊತ್ತಿಗೆ ಪೋಲಾಡುವ ದಂಡನಾಥ ಅಂತ ಒಬ್ಬ ಹರಿಯ ಚಾರಿತ್ರ್ಯ ಅನ್ನೋ ಕಾವ್ಯನ ಷಟ್ಪದಿಯಲ್ಲೇ ಬರೆದಿದ್ದಾನೆ ಅಂತ ಹರಿಹರದ ಒಂದು ಶಾಸನ ಹೇಳುತ್ತೆ. ನಾವು ರಾಘವಾಂಕನನ್ನ ಷಟ್ಪದಿ ಕಾವ್ಯ ಬ್ರಹ್ಮ ಅಂತೆಲ್ಲ ಕರಿತೀವಿ. ಆದರೆ ರಾಘವಾಂಕನಿಗೂ ಮುಂಚೆ ಪೋಲಾಡುವ ದಂಡನಾಥ ಹರಿಚಾರಿತ್ರ್ಯವನ್ನು ಬರೆದಿದ್ದ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಆ ಕಾವ್ಯ ಈಗ ಸಿಕ್ಕಿಲ್ಲ. ಆದರೆ ಅದು ಷಟ್ಪದಿಯಲ್ಲಿ ಇತ್ತು ಅನ್ನೋದಕ್ಕೆ ಹರಿಹರದ ಶಾಸನದಲ್ಲಿ ನಮಗೆ ನಿದರ್ಶನಗಳು ಸಿಗುತ್ತೆ. ಕೋಗುಳಿಯ ಒಂದು ಶಾಸನದಲ್ಲಿ ಷಟ್ಪದಿಯ ಒಂದು ಉಲ್ಲೇಖ ಪ್ರಯೋಗ ಇದ್ದರ ಬಗ್ಗೆ ನಮ್ಮ ಗಮನಕ್ಕೆ ಬರುತ್ತೆ. ಹೀಗೆ ಷಟ್ಪದಿ ಕಾವ್ಯರೂಪ ಅಂಶಗಣಾತ್ಮಕವಾಗಿ ಇತ್ತು. ಅದು 13-14ನೇ ಶತಮಾನ ಆದ ಹೊತ್ತಿಗೆ ಮಾತ್ರಾಗಣಕ್ಕೆ ತಿರುಗಿಕೊಳ್ತು. ಅದರಲ್ಲಿ ಅನೇಕರು ಪ್ರಯೋಗ ಮಾಡಿದರು. ಈ ಪ್ರಯೋಗಗಳಿಗೆ ರಾಘವಾಂಕನೇ ಮೊದಲಿಗ ಅಂತ ಹೇಳಬೇಕು. ಅವನು ಬರೆದಂತಹ ಹರಿಶ್ಚಂದ್ರ ಕಾವ್ಯ, ಸಿದ್ಧರಾಮ ಚಾರಿತ್ರ್ಯ, ವೀರೇಶ ಚರಿತೆ, ಹರಿಹರ ಮಹತ್ವ, ಅವನ ಅನುಪಲಬ್ಧ ಕೃತಿಯಾದಂತಹ ಶರಭ ಚಾರಿತ್ರ್ಯ ಎಲ್ಲ ಷಟ್ಪದಿ ಪ್ರಯೋಗಗಳು. ರಾಘವಾಂಕನ ಸಿದ್ಧಿ ಇರೋದು ಹರಿಶ್ಚಂದ್ರ ಕಾವ್ಯ ಮುಂತಾದ ಕಡೆಗಳಲ್ಲಿ ವಾರ್ಧಕ ಷಟ್ಪದಿಯನ್ನು ಬಳಸಿರೋದ್ರಲ್ಲಿ. ಅವನು ವೀರೇಶ ಚರಿತೆಯಲ್ಲಿ ಉದ್ದಂಡವನ್ನು ಪ್ರಯೋಗ ಮಾಡಿದರೂ ಅವನ ಪ್ರಯೋಗ ಸಫಲವಾಗಿಲ್ಲ. ಅವನ ಕಾವ್ಯದ ಸಿದ್ಧಿ ಇರೋದು ವಾರ್ಧಕದ ಪ್ರಯೋಗದಲ್ಲಿ. ಸಿದ್ಧರಾಮ ಚಾರಿತ್ರ್ಯ, ಹರಿಶ್ಚಂದ್ರ ಕಾವ್ಯ ಇಂತಹ ಕೃತಿಗಳಲ್ಲಿ ಧೀರ ನಿಧಾನವಾದ ನಡಿಗೆಯ ಲಯವನ್ನು ಉಳ್ಳ ಕಾವ್ಯ ಮತ್ತು ಕಥೆಯನ್ನು ವರ್ಣನೆಯ ಮಟ್ಟಕ್ಕೆ ವಿಸ್ತರಿಸುವ ಕೌಶಲ್ಯ ಅವನ ಷಟ್ಪದಿಗಳಿಗೆ ಪ್ರಾಪ್ತವಾಗಿದೆ. ಇನ್ನು ರಾಘವಾಂಕನ ಅಲ್ಲದೆ ಅನೇಕರು ಬಳಸಿದ್ದಾರೆ. ಒಂದಿಷ್ಟು ಪಟ್ಟಿ ಮಾಡೋದಾದ್ರೆ ಷಟ್ಪದಿಯನ್ನು ಬರೆದವರ ವಿಷಯದಲ್ಲಿ ನಾವು ಚಾಮರಸನ ಪ್ರಭುಲಿಂಗ ಲೀಲೆ, ಕುಮದೆಂದುವಿನ ಕುಮದೆಂದು ರಾಮಾಯಣ, ನಾರಣಪ್ಪನ ಗದುಗಿನ ಭಾರತ, ಭೀಮಕವಿಯ ಬಸವ ಪುರಾಣ, ವಿರೂಪಾಕ್ಷ ಪಂಡಿತನ ಚನ್ನಬಸವ ಪುರಾಣ, ಲಕ್ಷ್ಮೀಶನ ಜೈಮಿನಿ ಭಾರತ, ಕನಕದಾಸನ ನಳಚರಿತ್ರೆ ಮತ್ತು ರಾಮಧಾನ್ಯ ಚರಿತೆ, ಕನಕದಾಸರ ನಳಚರಿತ್ರೆ ಮತ್ತು ರಾಮಧಾನ್ಯ ಚರಿತೆ, ಕುಮಾರ ಪದ್ಮರಸನ ಸಾನಂದ ಚರಿತೆ, ಕುಮಾರ ಪದ್ಮರಸನ, ಆಮೇಲೆ ಮಂಗರಸ ಎನ್ನುವಾತ ಬರೆದಂತಹ ಜಯನೃಪ ಕಾವ್ಯ, ಸಾಳವ ಬರೆದಂತಹ ಸಾಳವ ಭಾರತ, ಚಾಟು ವಿಠಲನಾಥ ಬರೆದಂತಹ ಭಾಗವತ, ಮಹಾಲಿಂಗರಂಗ ಬರೆದಂತಹ ಅನುಭವಾಮೃತ, ಹೀಗೆ ಪಟ್ಟಿ ಮಾಡ್ತಾ ಹೋಗಬಹುದು ನೀವು. ಈ ಪಟ್ಟಿಯನ್ನು ಗಮನಿಸಿದ್ರೆ ಒಂದು ಸಂಗತಿ ತಿಳಿಯುತ್ತೆ, ಷಟ್ಪದಿ ಪ್ರಯೋಗವನ್ನು ಎಲ್ಲ ಮತದ ಕವಿಗಳು ಮಾಡಿದ್ದಾರೆ ಕನ್ನಡದವರು. ವೀರಶೈವರು ಅಥವಾ ಲಿಂಗಾಯತರು, ಜೈನರು, ವೈದಿಕರು, ಹೀಗೆ ಎಲ್ಲ ಮತಕ್ಕೆ ಸಂಬಂಧಪಟ್ಟ ಕವಿಗಳು ಷಟ್ಪದಿ
ಪ್ರಯೋಗ ಮಾಡಿದ್ದಾರೆ. ಆದರೆ ಇವರ ಪ್ರಯೋಗಗಳಲ್ಲೆಲ್ಲ ಹೆಚ್ಚು ಬಳಕೆಯಾಗಿದ್ದು ಯಾವುದು ಅಂತ ನೋಡ್ಲಿಕ್ಕೆ ಹೊರಟ್ರೆ ಭಾಮಿನಿ. ಉದಾಹರಣೆಗೆ ಕುಮಾರವ್ಯಾಸ, ಚಾಮರಸ, ಬಸವಕವಿ ಇವರೆಲ್ಲ ಭಾಮಿನಿಯನ್ನು ಹೆಚ್ಚು ಬಳಸಿದ್ದಾರೆ. ರಾಘವಾಂಕ, ಲಕ್ಷ್ಮೀಶ ಇವರು ವಾರ್ಧಕವನ್ನು ಹೆಚ್ಚು ಬಳಸಿದ್ದಾರೆ. ಶರ, ಕುಸುಮ, ಭೋಗ, ಪರಿವರ್ಧಿನಿಗಳ ಬಳಕೆ ಅಷ್ಟಾಗಿ ಕಾಣಿಸೋದಿಲ್ಲ. ಶರ, ಕುಸುಮ, ಭೋಗ, ಪರಿವರ್ಧಿನಿಗಳ ಬಳಕೆ ಅಷ್ಟಾಗಿ ಕಾಣಿಸೋದಿಲ್ಲ. ಕುಮದೆಂದು ಮಾತ್ರ ತನ್ನ ರಾಮಾಯಣದಲ್ಲಿ ಎಲ್ಲಾ ಛಂದಸ್ಸುಗಳನ್ನ ಪ್ರಯೋಗ ಮಾಡಿದ್ದಾನೆ. ಇಷ್ಟು ಶರಕುಸುಮ, ಭೋಗ, ಭಾಮಿನಿ, ವಾರ್ಧಕ, ಪರಿವರ್ಧಿನಿ ಅಂತ ಏನಿವೆಯಲ್ಲ, ಇವೆಲ್ಲದರ ಪ್ರಯೋಗ ಅವನಲ್ಲಿ ಕಂಡುಬರುತ್ತೆ. ಷಟ್ಪದಿಕಾರರು ಗಮಕ ವಾಚನಕ್ಕೆ ಯೋಗ್ಯವಾಗಬಲ್ಲ ಗೇಯನಿಷ್ಠವಾದ ಓದುಗಬ್ಬವೂ ಹಾಡುಗಬ್ಬವೂ ಆಗಬಹುದಾದ ಕಾವ್ಯವನ್ನು ಷಟ್ಪದಿಯಲ್ಲಿ ಕಟ್ಟಿದ್ದಾರೆ. ಓದುಗಬ್ಬವೂ ಹಾಡುಗಬ್ಬವೂ ಆಗಬಹುದಾದ ಎರಡರ ಸಾಧ್ಯತೆಗಳನ್ನು ತಮ್ಮ ಕಾವ್ಯದ ಮೂಲಕ ಸಾಧಿಸಿದ್ದಾರೆ. ಸೊ ಇದಿಷ್ಟು ಗಮನಿಸಬೇಕು ಷಟ್ಪದಿ ವಿಷಯದಲ್ಲಿ. ಇನ್ನು ನಾವು ಸಾಂಗತ್ಯದ ವಿಷಯಕ್ಕೆ ಹೊರಟ್ರೆ ಇಲ್ಲೂ ಅಷ್ಟೇ ಅನೇಕ ಚಂಪು ಕವಿಗಳು, ಅನೇಕ ಜೈನ ಕವಿಗಳು ಚಂಪುನಲ್ಲಿ ಬರೆಯುತ್ತಿದ್ದವರು ಈ ಕಾಲಕ್ಕೆ ಸಾಂಗತ್ಯಕ್ಕೆ ಶಿಫ್ಟ್ ಆದರು. ಸಾಂಗತ್ಯ ಒಂದು ಅಂಶ ಛಂದಸ್ಸು, ನೆನಪಿಡಬೇಕು. ಸಾಂಗತ್ಯ ಒಂದು ಅಂಶ ಛಂದಸ್ಸು. ಕರ್ನಾಟಕ ವಿಷಯ ಜಾತಿ ಛಂದಸ್ಸುಗಳಲ್ಲಿ ಇದರ ಉಲ್ಲೇಖ ಪ್ರಸ್ತಾಪ ಬರುತ್ತೆ. ತ್ರಿಪದಿಯ ಎರಡನೆಯ ಪಾದವನ್ನು ಪುನರುಕ್ತಿ ಮಾಡುವುದರಿಂದಲೇ ಸಾಂಗತ್ಯ ಹುಟ್ಟಿತು ಅಂತ ವಾದ ಇದೆ. ತ್ರಿಪದಿಯ ಎರಡನೆಯ ಪಾದವನ್ನು ಪುನರುಕ್ತಿ ಮಾಡುವುದರಿಂದಲೇ ಸಾಂಗತ್ಯ ಹುಟ್ಟಿತು ಅಂತ. ಸಾಂಗತ್ಯ 4 ಪಾದಗಳ ಪದ್ಯ ಬಂದ ವಿಷ್ಣುಗಣ ಪ್ರಧಾನವಾದ ಛಂದಸ್ಸಿದು. 4 ಪಾದಗಳ ಒಂದು ಪದ್ಯ ಬಂದ ಇದು ವಿಷ್ಣುಗಣ ಪ್ರಧಾನವಾದ ಛಂದಸ್ಸು. ಸಾಂಗತ್ಯಗಳನ್ನ ನಾವು ಸಾಂಗತ್ಯ ಅಂತ ಕರಿತಿರೋದೇನು ಅಂದ್ರೆ ವಾದ್ಯ ಮೇಳದೊಡನೆ ಹಾಡುವ ಹಾಡಿಗೆ ಸಾಂಗತ್ಯ ಅಂತ. ಸಂಗೀತದ ಸ್ವರ ವಿಸ್ತಾರ ಮತ್ತು ಪ್ರಸ್ತಾರಗಳ ಸ್ಪಂದನದೊಂದಿಗೆ ಹಾಡಬಲ್ಲ ಛಂದೋರೂಪ ಇದು. ಇದನ್ನ ನೀವು ಶರಣರ ಹಾಡುಗಳಲ್ಲಿ ಗಮನಿಸಬೇಕು. ಕಲ್ಯಾಣ ಕೀರ್ತಿಯ ಕಾಮನ ಕಥೆ ಸಾಂಗತ್ಯದಲ್ಲಿದೆ. ಶಿಶುಮಾಯನ ಬರೆದಂಥ ತ್ರಿಪುರ ದಹನ ಸಾಂಗತ್ಯ ಮತ್ತು ಅಂಜನಾ ಚರಿತ್ರೆಗಳು ಇಡಿಯಾಗಿ ಪರಿಪೂರ್ಣವಾದ ಸಾಂಗತ್ಯ ಕಾವ್ಯಗಳು ಅಂತ ಕರೆಯಿಸಿಕೊಂಡೆ. ತ್ರಿಪುರ ದಹನ ಸಾಂಗತ್ಯ ಮತ್ತು ಅಂಜನಾ ಚರಿತ್ರೆ ಅಂತ ಶಿಶುಮಾಯನ ಬರೆದ ಸುಮಾರು 1233 ಕಾಲ ಕನ್ನಡ ಕವಿ ಚರಿತ್ರೆಕಾರರ ಪ್ರಕಾರ, ಅಂದ್ರೆ 13th ಸೆಂಚುರಿ ಅನ್ಬೋದು. 1410ರಲ್ಲಿ ದೇಪರಾಜ ಎನ್ನುವನು ಬರೆದಂತಹ ಸೊಬಗಿನ ಸೋನೆ, ಹಾಗೆ ಮಂಗರಸನ ನೇಮಿ ಜಿನೇಶ ಸಂಗತಿ ಅಂತ, ಮಂಗರಸನ ನೇಮಿ ಜಿನೇಶ ಸಂಗತಿ, ಜೀವಂಧರನ ಸಾಂಗತ್ಯ, ಇನ್ನ ಕನಕದಾಸರ ಮೋಹನ ತರಂಗಿಣಿ, ರತ್ನಾಕರ ವರ್ಣಿಯ ಭರತೇಶ್ ವೈಭವ, ಹೆಳವನಕಟ್ಟೆ ಗಿರಿಯಮ್ಮ ಬರೆದಂತ ಚಂದ್ರಹಾಸನ ಕಥೆ, ಉದ್ದಾಲಕನ ಕಥೆ, ಚಂದ್ರಹಾಸನ ಕಥೆ, ಉದ್ದಾಲಕನ ಕಥೆ, ಹೆಳವನಕಟ್ಟೆ ಗಿರಿಯಮ್ಮ, ಹಾಗೆ ಸಂಚಿ ಹೊನ್ನಮ್ಮ ಬರೆದಂತಹ ಹದಿಬದೆಯ ಧರ್ಮ, ಇವೆಲ್ಲ ಸಾಂಗತ್ಯ ಕೃತಿಗಳು.
ನಂಜುಂಡ ಕವಿ ಬರೆದಂತಹ ಭೈರವೇಶ್ವರ ಕಾವ್ಯ, ಇನ್ನೊಬ್ಬ ನಂಜುಂಡ ಕವಿ ಬರೆದಂತಹ ರಾಮನಾಥ ಚರಿತೆ ಅಥವಾ ರಾಮನಾಥ ಸಾಂಗತ್ಯ, ಹೀಗೆ ಹೆಸರಿಸ್ತಾ ಹೋಗ್ಬೋದು, ಪಟ್ಟಿ ಮಾಡಬಹುದು. ಸಾಂಗತ್ಯ ಕಾವ್ಯಗಳಲ್ಲಿ ಇವು ಸ್ಪಷ್ಟವಾಗಿ ಹಾಡುಗಬ್ಬಗಳು, ಹಾಡು ಕಾವ್ಯಗಳು. ಯಾವುದಾದ್ರೂ ಒಂದು ಘಟನೆಯನ್ನು ನಿರೂಪಿಸ್ತವೆ, ಇನ್ಸಿಡೆಂಟ್, ಸಂಗತಿ, ಯಾವುದಾದ್ರೂ ಒಂದು ಸಂಗತಿಯನ್ನು ಇವು ನಿರೂಪಿಸ್ತವೆ. ಎರಡನೇದ್ದು, ಸಾಂಗತ್ಯ ಕವಿಗಳು ಜೈನ, ವೈದಿಕ, ವೀರಶೈವ, ಲಿಂಗಾಯತ ಎಲ್ಲ ಪಂಥದವರು ಬರೆದಿದ್ದಾರೆ. ಈ ಸಾಂಗತ್ಯ ಸಂದರ್ಭದಲ್ಲಿ ಈ ರೂಪವನ್ನು ಬಳಸಿಕೊಂಡು ಚಾರಿತ್ರಿಕ ಕಾವ್ಯಗಳು, ಐತಿಹಾಸಿಕ ಕಾವ್ಯಗಳು ರಚನೆ ಆಗುತ್ತೆ. ಹಿಸ್ಟಾರಿಕಲ್ ಪೊಯಿಟ್ರಿ ಕನ್ನಡದಲ್ಲಿ ಬಂತು. ಉದಾಹರಣೆಗೆ ನಂಜುಂಡ ಕವಿಯ ರಾಮನಾಥ ಚರಿತೆ ಅಥವಾ ರಾಮನಾಥ ಸಾಂಗತ್ಯ ಅಥವಾ ಕುಮಾರರಾಮನ ಸಾಂಗತ್ಯ ಅಂತ ಕರಿತೀರಲ್ಲ ಅದು, ಸಿರುಮನ ಸಾಂಗತ್ಯ, ಕಂಠೀರವ ನರಸರಾಜ ವಿಜಯ, ಈ ತರದ ಚಾರಿತ್ರಿಕ ಕಾವ್ಯಗಳು ಬರೆಯಲ್ಪಟ್ಟದ್ದು ಸಾಂಗತ್ಯ ರೂಪದಲ್ಲಿ. ಇನ್ನೊಂದು ವೈಶಿಷ್ಟ್ಯ ಏನು ಈ ಸಾಂಗತ್ಯ ಕಾವ್ಯ ರೂಪದಲ್ಲಿ ಅಂತ ಹೇಳಿದ್ರೆ, ಈವರೆಗೂ ಕನ್ನಡದಲ್ಲಿ ಬರೆಯದೇ ಇದ್ದ ಹೆಣ್ಣು ಮಕ್ಕಳು ತಮ್ಮ ಕಾವ್ಯಗಳನ್ನು ಬರೆದದ್ದು ಹೆಚ್ಚಾಗಿ ಸಾಂಗತ್ಯ ರೂಪದಲ್ಲಿ. ಸಂಚಿ ಹೊನ್ನಮ್ಮ, ಕಳವನಕಟ್ಟೆ ಗಿರಿಯಮ್ಮ ಮುಂತಾದವರು ಬರೆದ ಪ್ರಯೋಗ ಸಾಂಗತ್ಯ. ಅಂದರೆ ಸ್ತ್ರೀಯರ ಅಭಿವ್ಯಕ್ತಿಯ ಮಾಧ್ಯಮವಾಗಿ ಕೂಡ ಸಾಂಗತ್ಯ ಬಳಕೆಯಾಗಿದೆ ಅನ್ನೋದೇ ಗಮನಾರ್ಹವಾದ ಸಂಗತಿ. ಸೊ ಒಟ್ಟು ರಗಳೆ, ಷಟ್ಪದಿ ಸಾಂಗತ್ಯ ಮಧ್ಯಯುಗೀನ ಬರವಣಿಗೆಯ ಅಭಿವ್ಯಕ್ತಿಯ ಮಾಧ್ಯಮವಾಗಿ ಹೇಗೆಲ್ಲ ದುಡಿಸ್ಕೊಳ್ಳಲಾಯಿತು, ಏನೆಲ್ಲ ಬರೆಯಲಾಯಿತು ಅನ್ನೋದಕ್ಕೆ ನಾನು ಈವರೆಗೆ ನಿಮಗೆ ಕೆಲವು ಸಂಗತಿಗಳನ್ನ ಬಹಳ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ನಾವು ಇಲ್ಲಿ ನನ್ನ ಲೆಕ್ಚರ್ನ ನಿಲ್ಲಿಸಿ ನಿಮ್ಮ ಪ್ರಶ್ನೆಗಳನ್ನ ತಗೊಂಡು ಚರ್ಚೆಯನ್ನು ಮುಂದುವರಿಸಬಹುದು ಅಂತ ಭಾವಿಸ್ತೇನೆ.